ನಮಸ್ಕಾರ. ಕರಿಯರ್ ಉತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ಕರಿಯರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಕರಿಯರನ್ನ ಯಾವ ರೀತಿಯಾಗಿ ಗ್ರೋತ್ ಮಾಡ್ಕೋಬೇಕು, ಎಲ್ಲೂ ಹೋಗಬೇಕು, ಯಾರನ್ನ ಮೀಟ್ ಮಾಡಬೇಕು, ಹೇಗೆ ಮೀಟ್ ಮಾಡಬೇಕು, ಹೀಗೆ ಹಲವಾರು ರೀತಿಯ ಗೊಂದಲ, ಅನುಮಾನಗಳು ಇದ್ದೇ ಇರುತ್ತೆ. ಸೊ ನಿಮ್ಮೆಲ್ಲ ಗೊಂದಲಗಳಿಗೆ ಉತ್ತರಿಸೋದಕ್ಕೆ ಕರಿಯರ್ ಉತ್ಸವ ಮುಂದಾಗಿದೆ. ಹಾಗಾದ್ರೆ ಈ ಕರಿಯರ್ ಉತ್ಸವ ಅಂದ್ರೆ ಏನು, ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಲು ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಳ್ಳೋಣ. ಮೊದಲನೇದಾಗಿ CA ಶ್ರೀಪಾಲ್ ಜೈನ್ ಸರ್, ಕರಿಯರ್ ಉತ್ಸವದ ಸಂಸ್ಥಾಪಕರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಇನ್ನು RV ಯೂನಿವರ್ಸಿಟಿ ರಿಜಿಸ್ಟರ್ ಆಗಿರುವಂತಹ ಡಾಕ್ಟರ್ ಸಹನಾ ಗೌಡ ಅವರು, ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದಿ ಅಕಾಡೆಮಿಕ್ ಸಿಟಿ ಪ್ರಾಂಶುಪಾಲರು ಪ್ರೊಫೆಸರ್ ಪಲ್ಲವಿ, ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಸರ್, ಮೊದಲನೇದಾಗಿ ನಿಮಗೆ ಕ್ವಶನ್ ಕೇಳ್ತೀನಿ. ಕರಿಯರ್ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೆಲ್ಲದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಈ ಕರಿಯರ್ ಉತ್ಸವ ಅಂದ್ರೆ ಏನು, ಹೇಗೆ ಸ್ಟಾರ್ಟ್ ಆಯಿತು, ನಿಮ್ಗೆ ಯಾರು ಇನ್ಸ್ಪಿರೇಷನ್ ಸರ್ ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ತಿಳಿಸ್ಕೊಡಿ. So Career Utsav started about 10 years back when I realized that generally students who are at class 10th and 12th are absolutely confused about what next. And in fact, I look at myself, I'm a chartered accountant by mistake. I never wanted to be a chartered accountant. So like me, there would be many students who have a different skill set. They want to become something else, but they end up doing something else, and by the time they realize all this, it is too late for them. So I think a very structured planning about a career is extremely important, which unfortunately people are not taking it so seriously. And that's the reason I thought an event like this would help students and parents to take right decisions and a well-informed decision about their career. And that's how the Career Utsav started in the year 2013. And this is our 11th year of our journey in Career Utsav. ಮೇಡಮ್, ಇನ್ನು ನಿಮಗೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಈ ಕರಿಯರ್ ವೇದಿಕೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಎಷ್ಟೆಲ್ಲ ಅನುಕೂಲ ಆಗುತ್ತೆ ಮೇಡಮ್ ಈ ಕರಿಯರ್ ಉತ್ಸವದ ವೇದಿಕೆ? ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಮಕ್ಕಳು ಸೆಕೆಂಡ್ PUC ಮಾಡಬೇಕಾದಾಗ 10th ಮುಗಿಸ್ಕೊಂಡಾಗ್ಲೇ ನಾನು ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ, ಅವರಿಗೆ ಏನಾಗಿರುತ್ತೆ ಅಷ್ಟೊತ್ತಿಗೆ ಅಂತಂದರೆ ನಂಗೆ ಈಸಿ ಔಟ್, ನನಗೆ ಈ ಸಬ್ಜೆಕ್ಟ್ ಈಸಿ, ನಾನು ಇದರಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತ ಮಕ್ಕಳು ಅಂದ್ಕೊಂಡು ಅವ್ರು ನೆಕ್ಸ್ಟ್ ಏನು ಡಿಗ್ರಿಗೆ ಹೋಗ್ತೀವಿ ಅನ್ನೋರ್ಗೆ ಅವ್ರಿಗೆ ಇನ್ನೂ ಅದ್ರದ್ದು ಅವೇರ್ನೆಸ್ ಇರೋದಿಲ್ಲ. ಸ್ಕಿಲ್ ಅಂತ ಏನು ಹೇಳ್ತೀವಿ ಅದು ಕೂಡ ಡೆವಲಪ್ ಆಗಬೇಕು. ಸ್ಕಿಲ್ ಅನ್ನೋದು ಯಾವಾಗ ಡೆವಲಪ್ ಆಗುತ್ತೆ ಅಂತ ಅಂದರೆ, ಆ ಥರ ಒಂದು ಸಿಚುಯೇಷನ್ ಆ ಯೂನಿವರ್ಸಿಟಿಗಳಲ್ಲಿ ಅವಕಾಶ ಮಾಡಿಕೊಟ್ಟು ಅವರು ಆ ಸಿಚುಯೇಷನ್ನ ಹ್ಯಾಂಡಲ್ ಮಾಡಿದರೆ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ ನೆಕ್ಸ್ಟ್ ಹೋಗೋಕ್ಕೆ. ಸೊ ಈ ಥರ ಉತ್ಸವಕ್ಕೆ ಬಂದಾಗ ಅಲ್ಲಿ ಬರೋ ಅಂಥ ಶಿಕ್ಷಕರಾಗಿರ್ಬೋದು, ಈವನ್ ಅದರಲ್ಲಿ ತಿಳುವಳಿಕೆ ಇರೋವಂಥ ಎಜುಕೇಷನ್ ಸಿಸ್ಟಮಲ್ಲಿ ಇರೋ ಅಂಥವರು ಬಂದವ್ರ ಜೊತೆ ಪೇರೆಂಟ್ಸ್ ಇಂಟರಾಕ್ಟ್ ಮಾಡಿದಾಗ, ಸ್ಟೂಡೆಂಟ್ಸ್ ಇಂಟರಾಕ್ಟ್ ಮಾಡಿದಾಗ ಅವ್ರು ಇನ್ಸ್ಟಿಗೇಟ್ ಆಗ್ತಾರೆ, ಯಾವುದು ನನಗೆ ಒಳ್ಳೆಯದು, ನಾನು ಯಾವ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅವರಲ್ಲಿರೋವಂಥ ಕ್ವೇರೀಸ್ನೆಲ್ಲ ಆನ್ಸರ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮು. ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಈ ಕರಿಯರ್ ಉತ್ಸವದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಲಹೆ ಕೊಡ್ತೀರಾ, ಹೇಗೆ ಕೊಡ್ತೀರಾ? ಫೌಂಡರ್ ಇಲ್ಲೇ ಇದ್ದಾರೆ, ಅವರೇ ಹೇಳಿದ್ರು ನನಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಆದರೂ ಅದೇ ಈಗ ಸಕ್ಸಸ್ಫುಲ್ ಆಗಿ ಎಡ್ಯುಪ್ರೆನ್ಯೂರ್ ಆಗಿದ್ದಾರೆ, ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಹೀಗೆ ನಮ್ಮ ಸುತ್ತಮುತ್ತನೇ ಬಹಳ ಇನ್ಸ್ಪೈರಿಂಗ್ ಆಗಿರೋ ವ್ಯಕ್ತಿಗಳು ನಮ್ಮ ಇರ್ತಾರೆ. ಈಗ ಪೋಷಕರಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ ಅಥವಾ ಯೂನಿವರ್ಸಿಟಿ ಆಗಲಿ, ಯಾವುದೇ ಒಂದು ಕಾಲೇಜ್ ಆದ್ರೂ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳೋದು, ನಿನಗೆ ಸ್ಕೂಲಿಗೆ ಸೇರಿಸಿದ್ವಿ, ಟೀಚರ್ಸ್ ನಿಮಗೆ ಮಾಹಿತಿ ಕೊಡ್ತಾರೆ ಅಂತ ಅಲ್ಲಿ ಪೋಷಕರಿಗೆ ಮನಸ್ಸಲ್ಲಿ ಇರುತ್ತೆ. ಮಕ್ಕಳಿಗೆ ಏನಂದ್ರೆ ಟೀಚರ್ಸ್ ಹೇಳ್ಬೋದೇನೋ ಅಂತ ಒಂದು 10ನೇ ಕ್ಲಾಸ್ವರೆಗೂ ಹಾಗೆ ಕಾಲ ಮುಂದಕ್ಕೆ ಹೋಗ್ಬಿಡುತ್ತೆ. ಮತ್ತೆ PUC ಬಂದಾಗ ಇಟ್ಸ್ ಅ ಟರ್ನಿಂಗ್ ಪಾಯಿಂಟ್, ಎಲ್ರಿಗೂ ಗೊತ್ತೇ ಇದೆ. ಅವ್ರಿಗೆ ಪೂರ್ವ ಸಿದ್ಧತೆಗಳು ಮಾಡಬೇಕು, ಅದ್ರ ಜೊತೆಗೆ ಅವರಿಗೆ ವೃತ್ತಿ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅವ್ರಿಗೆ ಸಮಯಾವಕಾಶ ಇರೋದಿಲ್ಲ. ನೆಕ್ಸ್ಟ್ ಇವಾಗ ಡಿಗ್ರಿ ಅಂತ ಬಂದ ತಕ್ಷಣ ಅವ್ರಿಗೆ ಯಾರ ಹತ್ರ ಹೋಗಿ ಕೇಳ್ತಾರೆ? ಈ ಗೊಂದಲದಲ್ಲಿದ್ದಾಗ ನಮಗೆ ರೈಟ್ ಡೈರೆಕ್ಷನ್ ಅಂತ ಸಿಗಬೇಕು ಅಂತ ಆದಾಗ ವಿ ಹ್ಯಾವ್ ಟು ಕೊಲಾಬ್ರೇಟ್. ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಯೂನಿವರ್ಸಿಟೀಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಮತ್ತು ವಿದ್ಯಾರ್ಥಿಗಳಾಗಿರ್ಬೋದು, ಇವರನ್ನೆಲ್ಲ ಒಂದು ಕಡೆ ಸೇರಿಸಿ ಅವರಿಗೆ ಮನಸ್ಸಲ್ಲಿ ಏನು ಗೊಂದಲಗಳಿದೆ, ಏನು ಚಾಯ್ಸಸ್ ಇದೆ, ಇನ್ಫಾರ್ಮ್ ಚಾಯ್ಸ್ ಮಾಡಬೇಕು ಅಂತಾಗ ನಾವು ಕರೆಕ್ಟಾಗಿರೋ ವ್ಯಕ್ತಿನ ಕೇಳಬೇಕು. ಅಲ್ಲಿಂದ ಮುಂದೆ 20 ವರ್ಷಕ್ಕೆ 25 ವರ್ಷಕ್ಕೆ ನಾನು ಇವತ್ತು ಓದಿದ್ದು ಮುಂದೆ ಹೇಗೆ ಆ ಕಲಿಕೆ ನನಗೆ ಪ್ರಯೋಜನಕ್ಕೆ ಬರುತ್ತೆ ಅನ್ನೋದು ಬಗ್ಗೆ ತಿಳಿಸ್ಕೋಬೇಕು ಅಂದರೆ ಈ ಕರಿಯರ್ ಉತ್ಸವಕ್ಕೆ ಬರಬೇಕು. ಸರ್, ಇನ್ನು ಮುಖ್ಯವಾಗಿ ಕರಿಯರ್ ಉತ್ಸವದ ಬಗ್ಗೆ 3 words ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಏನು ಹೇಳ್ತೀರಾ? 3 words for students and parents. The first word is meet people. When I say meet people, they are here to meet universities, senior people from academic field, the career counselors, the experts, the industry people.
So there are quite a few people. So the first word is meet as many people, as many experts as possible. This is first word. The second word could be learn new things. When I say learn new things, the learning can happen because of the number of exhibitors there, talking to all of them. It could be because of workshops and seminars happening there, because of the Career Utsav has this year Chetan Bhagat coming. We can talk to him and learn new things. So the second word is learn new things, and the third word is make right choice, so not they say one size does not fit all. All of us are different people and we have different career choices. So depending upon the students' personality, interest and aptitude, let them take right choice about their career. So yeah, these are the three words: meet people, learn new things, and make right choices about their career. ಕರಿಯರ್ ಉತ್ಸವದಲ್ಲಿ ಈಗ RV ಯೂನಿವರ್ಸಿಟಿ ಕೂಡ ಸಹಭಾಗಿತ್ವವನ್ನು ವಹಿಸಿದೆ. ಸೊ ಇದು ಯಾವ ರೀತಿಯಾಗಿ ಬೆನಿಫಿಟ್ ಆಗಿದೆ ಅಂದ್ರೆ RV ಯೂನಿವರ್ಸಿಟಿಗೆ ಮೇಡಮ್? ನಾವೇನು ಹೇಳ್ತೀವಿ ಅಂದರೆ ಇಟ್ಸ್ ಅ ನ್ಯೂ ಏಜ್ ಟೆಕ್ ಡ್ರಿವನ್ ಲಿಬ್ರಲ್ ಎಜುಕೇಷನ್ ಸಿಸ್ಟಮ್ ಅಂತ ಕರಿತೀವಿ. ಯಾಕೆ ನಾವು ಲಿಬ್ರಲ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂದರೆ, ಮಕ್ಕಳು ಯೂನಿವರ್ಸಿಟಿ ಅಂತ ಫಸ್ಟ್ ಬರ್ತಾ ಇರೋದೇ ಇಲ್ಲಿಗೆ, ಅವ್ರದ್ದು ಫಸ್ಟ್ ಡಿಗ್ರಿ ಆಗಿರುತ್ತೆ. ಇಲ್ಲಿ ನಾವೇನು ಅವಕಾಶ ಕೊಡ್ತಾ ಇದ್ದೀವಿ ಮಕ್ಕಳುಗಳಿಗೆ, ಯಾವ ಥರ ಅವರಲ್ಲಿ ಇವಾಗ ನಾನು ಎಂಜಿನಿಯರ್ ಆಗಬೇಕು ಅಂತ ಬರ್ತಾರೆ, ಒಬ್ಬರು ನಾನು ಕಾಮರ್ಸ್ ಗ್ರ್ಯಾಜುಯೇಟ್ ಆಗಬೇಕು ಅಂತ ಬರ್ತಾರೆ, ಅವರು ಅಂದ್ಕೊಂಡು ಬರ್ತಾರೆ. ಬಟ್ ಒಳಗಡೆ ಬಂದ ಮೇಲಿಂದ ಅವರಿಗೆ ಯಾವ್ಯಾವ ಥರ ಫೆಸಿಲಿಟೀಸ್ ಇರುತ್ತೆ, ಅವರು ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ತೊಗೊಂಡು ಕೂಡ ಬಿಸ್ನೆಸ್ ಸ್ಕೂಲಲ್ಲಿ ಯಾವ್ದ್ಯಾವ್ದು ಸಬ್ಜೆಕ್ಟ್ಸ್ಗಳನ್ನ ಅವ್ರು ಓದಬಹುದು, ಯಾವ ಥರ ನಾವು ಅವ್ರಿಗೆ ಲಿಬರ್ಟಿ ಕೊಟ್ಟಿದ್ದೀವಿ, ನಾನು ಇದನ್ನು ಕಲಿತೀನಿ ಅನ್ನೋ ಆಸೆ ಮಕ್ಳಿಗೆ ಇದ್ದಿದ್ದನ್ನು ಅವ್ರು ಯಾವ ಥರ ಕಲಿಬಹುದು, ಹೆಂಗೆ ಕಲಿಬೇಕು, ಆಮೇಲೆ ಇಲ್ಲಿ ಬಂದಾಗ ಅವರಿಗೆ ಯಾರ್ಯಾರು ಆ ಕೆರಿಯರಲ್ಲಿ ಸಕ್ಸಸ್ ಆಗಿದ್ದಾರೋ ಅಂಥವ್ರನ್ನ ಕರೆದು ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ CXO ಸೀರೀಸ್ ಅಂತ ಬಿಸ್ನೆಸ್ ಸ್ಕೂಲಲ್ಲಿ ಹೇಳ್ತಾರೆ, ಟೆಕ್ ಡ್ರಿವನ್ ಟೆಕ್ಕೀಸ್ ಅಂತ ಕರೀತಾರೆ ಕಂಪ್ಯೂಟರ್ ಸೈನ್ಸಲ್ಲಿ. ಸೊ ಅವ್ರುಗಳು ಬಂದು ಹೇಳ್ತಾರೆ ನಮಗೆ ಏನು ಅನ್ನಿಸ್ತು, ಕಾಲೇಜಲ್ಲಿ ಇದ್ದಾಗ ನಾನು ಏನು ಮಾಡಿದೆ, ನಾನು ಇನ್ನೂ ರೈಟ್ ವೇನಲ್ಲಿ ಏನು ಕಲಿಬೋದು ಅಂತ ಮಕ್ಕಳಿಗೆ ಒಂದು ಮೋಟಿವೇಶ್ನಲ್ ಮಾತುಗಳನ್ನ ನಾವು ಕೊಟ್ಟಾಗ ಆ ಮಕ್ಕಳು ಇನ್ಸ್ಪೈರ್ ಆಗ್ತಾರೆ. ಸೊ RV ಯೂನಿವರ್ಸಿಟಿ ಈ ಪ್ಲಾಟ್ಫಾರ್ಮಲ್ಲಿ ಬಂದು ಹೇಳೋದು ಏನಂತ ಅಂದರೆ, ವಿ ಹ್ಯಾವ್ ಆಲ್ ದೀಸ್ ಥಿಂಗ್ಸ್, ಕಮ್ ಜಾಯ್ನ್ ಅಸ್. ಆ್ಯಕ್ಚುಲಿ ನಮ್ಮದೊಂದು ಸೇ ಇದೆ, ಗೋ ಚೇಂಜ್ ದ ವರ್ಲ್ಡ್, ಜಾಯ್ನ್ ಅಸ್, ಮೌಲ್ಡ್ ಯುವರ್ ಸೆಲ್ಫ್, ಗೋ ಚೇಂಜ್ ದ ವರ್ಲ್ಡ್ ಆ್ಯಂಡ್ ಯು ಕ್ಯಾನ್ ಬಿ ಅ ಬೆಟರ್ ಸಿಟಿಸನ್ ಆಫ್ ಟುಮಾರೋ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಮಕ್ಕಳುಗಳಿಗೆ ನಮ್ಮಲ್ಲಿ ನಾವು ಏನೇನು ಕೊಡ್ತಾ ಇದ್ದೀವಿ ಆ್ಯಂಡ್ ಅವ್ರು ಬಂದರೆ ಏನಾಗುತ್ತೆ ಅಂತ ನಮ್ಮನ್ನು ಎಕ್ಸಿಬಿಟ್ ಮಾಡ್ಕೊಳ್ಳೋಕ್ಕೆ ಕೆರಿಯರ್ ಉತ್ಸವ ಕೂಡ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಕರಿಯರ್ ಉತ್ಸವದಲ್ಲಿ ಯಾವ ಪ್ರಮುಖ ಅಂಶಗಳನ್ನ ಗಮನಿಸಬೇಕಾಗುತ್ತೆ, ಅಬ್ಸರ್ವ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳಾಗ್ಲಿ ಪೋಷಕರಾಗ್ಲಿ? ಇದೊಂದು ಪಾಸ್ಪೋರ್ಟ್ ಅಂತ ಮಾಡಿದ್ದಾರೆ. ಈ ಪಾಸ್ಪೋರ್ಟ್ ಅಂದ್ರೆ ಇಟ್ಸ್ ಅ ಪ್ಲೇಸ್ ವೇರ್ ಯು ಶುಡ್ ಡೆಫಿನೆಟ್ಲಿ ವಿಸಿಟ್. ಈಗ ಯಾವುದೇ ಒಂದು ಪಾಸ್ಪೋರ್ಟ್ ಅಪ್ಲೈ ಮಾಡಿ ನಾವೊಂದು ಡೆಸ್ಟಿನೇಷನ್ಗೆ ಹೋಗಬೇಕು ಅಂತಂದ್ರೆ ಬಹಳ ಕನಸುಗಳನ್ನ ಹುಟ್ಕೊಂಡು ಹೋಗ್ತೀವಿ. ಈಗ ನನ್ನ ಬಗ್ಗೆ ನನಗೇನು ಮಾಡಬೇಕು ಅಂತ ನನಗೆ ಆಸಕ್ತಿ ಇದ್ರೆ, ಗೊಂದಲಗಳಿದ್ರೆ, ಈ ಪಾಸ್ಪೋರ್ಟ್ ಇಟ್ಕೊಂಡು ಬಂತು ಅಂತಾದ್ರೆ ಅಲ್ಲಿ ಫಸ್ಟ್ ಎಲ್ಲ ಅಷ್ಟು ಜನ ಉನ್ನತ ಶಿಕ್ಷಣ ತಜ್ಞರಿರ್ತಾರೆ. ಯಾವ ಪೋಷಕರಾಗಿರ್ಬೋದು, ಅಲ್ಲಿ ಲೆಕ್ಚರರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ವರ್ಕ್ಶಾಪ್ಸ್ ಇರುತ್ತೆ, ಸೆಮಿನಾರ್ಸ್ ಇರುತ್ತೆ. ಪ್ರತಿಯೊಂದು ಇಂಜಿನಿಯರಿಂಗ್ ತೊಗೊಳ್ತೀರಾ, ಆ ಇಂಜಿನಿಯರಿಂಗಲ್ಲಿ ಏನೇನು ಮಾಹಿತಿ ತೊಗೋಬೋದು, ಲಿಬ್ರಲ್ ಆರ್ಟ್ಸ್ ಇದೆಯಾ, ಅದರಲ್ಲಿ ಯಾವ ಯೂನಿವರ್ಸಿಟೀಸ್ ಇದೆ, ಅದರಲ್ಲಿ ಸ್ಪೆಷಲೈಸೇಷನ್ ಏನು ಬರುತ್ತೆ, ನಿಮಗೆ ಒಂದೇ ಒಂದು ಅರ್ಧ ಗಂಟೆಲಿ ಹೇಳೋಕ್ಕೆ ಕಷ್ಟ ಆಗುತ್ತೆ. ಬಟ್ ಆದರೆ ಸಮಯಾವಕಾಶ ತೊಗೊಂಡು ಪೋಷಕರು ಏನು ಮಾಡಬೇಕು, ಅವ್ರ ಮಕ್ಕಳ ಜೊತೆಗೆ ಬರಬೇಕು. ಮಕ್ಕಳಿಗೆ ಒತ್ತಡ ಕೂಡ ಇದೆ. ಸೆಮಿನಾರ್ಸಲ್ಲಿ ತುಂಬ ವಿಶೇಷವಾಗಿ ಇವಾಗ ಚೇತನ್ ಭಗತ್ ಅವರು ಎಷ್ಟು ರೆನೌಂಡ್ ಆಥರ್ ಇದ್ದಾರೆ, ಅವ್ರ ಸಕ್ಸಸ್ ಜರ್ನಿನ ಮಕ್ಕಳ ಒಟ್ಟಿಗೆ ಹಂಚ್ಕೋತಾರೆ. ಸಾವಿರಾರು ಜನ 6,000 10,000 ಜನ ಮಕ್ಕಳು, ಅವ್ರ ಪೋಷಕರು ಎಲ್ಲ ಬಂದು ಅವರ ಒಂದು ಸಮಸ್ಯೆಗಳೇನಿದೆ ಟು ಚೂಸ್ ಅ ರೈಟ್ ಕರಿಯರ್, ಎಲ್ಲಿ ಏನು ಮಾಡಬೇಕು ಅನ್ನೋದನ್ನ ಮಾತಾಡಿದಾಗ ಅವ್ರಿಗೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ. ಸರ್, ಮುಖ್ಯವಾಗಿ ಈಗಾಗಲೇ ಹಲವಾರು ವರ್ಷಗಳಿಂದ ನೀವು ಇದನ್ನ ಮಾಡ್ಕೊಂಡು ಬಂದಿದ್ದೀರಾ ಕರಿಯರ್ ಉತ್ಸವವನ್ನ. ಸೊ ಈ ಬಾರಿ ನಡೆಯುವಂತಹ ಕರಿಯರ್ ಉತ್ಸವಕ್ಕೆ ಓಲ್ಡ್ ಸ್ಟೂಡೆಂಟ್ಸ್ ಕೂಡ ಭಾಗಿಯಾಗ್ತಾರೆ. ಅವ್ರ ಫೀಡ್ಬ್ಯಾಕ್ ಯಾವ ರೀತಿಯಾಗಿದೆ ಸರ್, ತಿಳಿಸ್ಕೊಡ್ತೀವಿ? ನಾವು ಹೇಳ್ತೀನಿ ಕರಿಯರ್ ಉತ್ಸವ ಬಂದ್ರೆ ಸ್ಟೂಡೆಂಟ್ಸ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತ. ಓಕೆ, ಸೊ ಒಂದು ಬುಕ್ ಪಬ್ಲಿಷ್ ಮಾಡಿದ್ದೀವಿ, ಕರಿಯರ್ಸ್ ಆಫ್ಟರ್ +2 ಅಂತ. ಸೊ ದಿಸ್ ಇಸ್ ದ ಬುಕ್ ವಿಚ್ ವಿ ಹ್ಯಾವ್ ಪಬ್ಲಿಷ್ಡ್. ಈ ಬುಕ್ನಲ್ಲಿ 150 ಡಿಫ್ರೆಂಟ್ ಕರಿಯರ್ ಆಪ್ಷನ್ ಬಗ್ಗೆ ಆಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ ಆನ್ಸರ್ ಇದೆ. ಸೊ ಈ ಬುಕ್ ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದ್ದೀವಿ ಎಲ್ಲ ಸ್ಟೂಡೆಂಟ್ಸ್ಗೆ. ಹೂ ಎವರ್ ಕಮ್ಸ್ ಟು ಕರಿಯರ್ ಉತ್ಸವ್, ದೇ ಗೆಟ್ ದಿಸ್ ಬುಕ್ ಕಾಂಪ್ಲಿಮೆಂಟ್ರಿ, ಕರಿಯರ್ಸ್ ಆಫ್ಟರ್ +2. ಓಕೆ, ದಿಸ್ ಇಸ್ ಫಸ್ಟ್ ಟೇಕ್ ಅವೇ. ಸೆಕೆಂಡ್ ಟೇಕ್ ಅವೇ, ಒಂದು ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಇದೆ, ವಿ ಕಾಲ್ ಇಟ್ ಆಸ್ ಕರಿಯರ್ ಅಸೆಸ್ಮೆಂಟ್ ಟೆಸ್ಟ್. ಸೊ ಈ ಟೆಸ್ಟ್ನಲ್ಲಿ ಒಂದು 30 ಮಿನಿಟ್ಸ್ ಒಂದು ಟೆಸ್ಟ್ ಇದೆ. ಈ ಟೆಸ್ಟಿಂದ ಒಂದು ರಿಪೋರ್ಟ್ ಬರುತ್ತೆ, 30 ಪೇಜ್ ರಿಪೋರ್ಟ್, ವಿಚ್ ಟಾಕ್ಸ್ ಅಬೌಟ್ ದಿ ಪರ್ಸನಾಲಿಟಿ, ಇಂಟ್ರೆಸ್ಟ್ ಆ್ಯಂಡ್ ಆಪ್ಟಿಟ್ಯೂಡ್ ಆಫ್ ಎವ್ರಿ ಸ್ಟೂಡೆಂಟ್. ಆ್ಯಂಡ್ ಅಕಾರ್ಡಿಂಗ್ಲಿ
which career would suit him the best. ಒಂದು ಡೈರೆಕ್ಷನ್ ಸಿಕ್ಕತ್ತೆ. ಸೊ ಕರಿಯರ್ ಅಸೆಸ್ಮೆಂಟ್ ಟೆಸ್ಟ್ ಜನರಲಿ ಇಟ್ ವುಡ್ ಕಾಸ್ಟ್ ಅರೌಂಡ್ 3,000-4,000 rupees. ಈ ಟೆಸ್ಟ್ ಮತ್ತು ರಿಪೋರ್ಟ್ ಕೂಡ ಎಲ್ಲ ಸ್ಟೂಡೆಂಟ್ಸ್ಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಲ್ಲಿ. ದಿಸ್ ಸೆಕೆಂಡ್ ಟೇಕ್ ಅವೇ. ಥರ್ಡ್ ಮೇಡಮ್, ಅಲ್ಲಿ ಒಂದು 15 ಡಿಫ್ರೆಂಟ್ ಟಾಪಿಕ್ ಮೇಲೆ ಡಿಫ್ರೆಂಟ್ ಸೆಮಿನಾರ್ಸ್ ಆಗ್ತಾ ಇದೆ. ಆ ಸೆಮಿನಾರ್ನಲ್ಲಿ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಆಗಲಿ, ಅಕಾಡೆಮಿಕ್ ಹೆಡ್ಸ್ ಇರಲಿ, ಮತ್ತು ನಮ್ಮ ಮಾಡ್ರೇಟರ್ ಇರ್ತಾರೆ. ಸೊ ವಿ ವಿಲ್ ಟಾಕ್ ಅಬೌಟ್ ದಿ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಆಫ್ ಎವ್ರಿ ಕರಿಯರ್. ಓಕೆ, ಫಾರ್ ಎಕ್ಸಾಂಪಲ್ ದ ಟಾಪಿಕ್ಸ್ ಕುಡ್ ಇನ್ಕ್ಲೂಡ್ ರೈಟ್ ಫ್ರಮ್ ಇಂಜಿನಿಯರಿಂಗ್ ಟು ಮೆಡಿಸಿನ್ ಟು ಲಾ ಟು ಮ್ಯಾನೇಜ್ಮೆಂಟ್ ಟು ಆರ್ಕಿಟೆಕ್ಚರ್ ಟು ಡಿಸೈನ್. ಇದರ ಬಗ್ಗೆ ಎಲ್ಲ ಡಿಫ್ರೆಂಟ್ ಸೆಮಿನಾರ್ಸ್ ಇದೆ. ಈ ಸೆಮಿನಾರ್ಸ್ ಎಲ್ಲ ಫ್ರೀಯಾಗಿ ಅಟೆಂಡ್ ಮಾಡ್ಬೋದು. ದಿಸ್ ಅ ಥರ್ಡ್ ಟೇಕ್ ಅವೇ. ಫೋರ್ತ್ ಮೇಡಮ್, ಈ ಸತಿ ಆಲ್ಮೋಸ್ಟ್ ಒಂದು 75+ ಎಕ್ಸಿಬಿಟರ್ಸ್ ಇರ್ತಾರೆ. ರೈಟ್ ಫ್ರಮ್ RV ಯೂನಿವರ್ಸಿಟಿ ಬೀಯಿಂಗ್ ಆರ್ ಮೇನ್ ಸಪೋರ್ಟಿಂಗ್ ಪಾರ್ಟ್ನರ್. ವಿ ಹ್ಯಾವ್ ಬ್ರ್ಯಾಂಡ್ಸ್ ಲೈಕ್ BMS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇರಲಿ, ICFA ಯೂನಿವರ್ಸಿಟಿ ಇರಲಿ, ಅಲಯನ್ಸ್ ಯೂನಿವರ್ಸಿಟಿ, ಜೈನ್ ಯೂನಿವರ್ಸಿಟಿ, ರೇವಾ ಯೂನಿವರ್ಸಿಟಿ, ಮಣಿಪಾಲ್ ಯೂನಿವರ್ಸಿಟಿ. ಸೊ ಈ ಥರ ಒಂದು 75 ಡಿಫ್ರೆಂಟ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್ಸ್ನ ಎಕ್ಸಿಬಿಷನ್ ಇರುತ್ತೆ. ಸೊ ವೆನ್ ಅ ಸ್ಟೂಡೆಂಟ್ ಆ್ಯಂಡ್ ಪೇರೆಂಟ್ಸ್ ಕಮ್, they can meet each one of them, understand what different things are happening in the education system. Accordingly, adu information gather ಮಾಡಿಬಿಟ್ಟು ಒಂದು ಕರೆಕ್ಟ್ ಡಿಸಿಷನ್ ತಗೊಬಹುದು. ಜೊತೆಗೆ ಮೇಡಮ್ ಅಲ್ಲಿ ಆಲನ್ ಕರಿಯರ್ ಇನ್ಸ್ಟಿಟ್ಯೂಟ್ ಜೊತೆಗೆ ನಾವು ಅಸೋಸಿಯೇಟ್ ಮಾಡಿಬಿಟ್ಟು ಒಂದು ಮಾಕ್ JEE ಮತ್ತು ಮಾಕ್ ನೀಟ್ ಎಕ್ಸಾಮ್ ಮಾಡ್ತಾ ಇದ್ದೀವಿ. ಸೊ ಅದ್ರಿಗೊಂದು ಎಕ್ಸಾಮ್ ಪ್ರಾಕ್ಟೀಸ್ ಒಂದು ಸಿಕ್ಕತ್ತೆ. ಪ್ಲಸ್ ಅದರಲ್ಲಿ ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ಏನು ಕರೆಕ್ಟ್ ಮಾಡ್ಬೋದು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತಾರೆ. ಈ ಸತಿ ಸ್ಪೆಷಲ್ ಆಗಿ ಒಂದು ಡಿಸೈನ್ ಪವಿಲಿಯನ್ ಅಂತ ಒಂದು ಸೆಪ್ರೇಟ್ ಸೆಟಪ್ ಮಾಡಿದ್ದೀವಿ. ಸೊ ಡಿಸೈನ್ ಆಸ್ ಅ ಕರಿಯರ್ದು ಅಲ್ಲಿ ಸ್ವಲ್ಪ ವರ್ಕ್ಶಾಪ್ಸ್ ಆಗುತ್ತೆ, ಆಕ್ಟಿವಿಟೀಸ್ ಆಗುತ್ತೆ. ಅದ್ರ ಕರಿಯರ್ ಬಗ್ಗೆ ನಿಫ್ಟ್ ಅಂತ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ. ಸೊ ದೇ ಆರ್ ನಾಲೆಜ್ ಪಾರ್ಟ್ನರ್ಸ್. ಅವರು ಬಂದುಬಿಟ್ಟು ಡಿಸೈನ್ ಅಂತ ಒಂದು ಕರಿಯರ್ನಲ್ಲಿ ಏನಾಗ್ತದೆ ಅದರ ಬಗ್ಗೆ ಎಲ್ಲ ಇದಾಗುತ್ತೆ. ಓಕೆ, ದ ನೆಕ್ಸ್ಟ್ ವೀಕೆಂಡ್ ವಿಚ್ ಇಸ್ 14th and 15th of December, it's happening in Hubli. And 21st and 22nd December, it's happening in Bangalore. So in Bangalore, it's happening at Palace Ground. So all these details are available on the website. It's completely free event for students, for parents, everything. They don't have to pay any money for this event. And all these takeaways, I think they should take the maximum benefit of it. So I think these are the takeaways for students and parents. Okay. So I think if you're a parent, if you're a principal of a school, or if you are a guardian of any student, it's the responsibility for every student and parent to be there at Career Utsav, ma'am. ಎಸ್ ಸರ್, ಪಾಸ್ಬುಕ್ ಬಗ್ಗೆ ತಿಳಿಸ್ಕೊಟ್ರು, ಕರಿಯರ್ ಉತ್ಸವದ ಬುಕ್ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇದ್ದೇ ಇರುತ್ತೆ, ಯಾವ ಕೆಲಸ ಮಾಡಿದರೆ ಫ್ಯೂಚರ್ ಇರುತ್ತಪ್ಪ ಅಂತ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಯಾವುದ್ರಲ್ಲಿ ಫ್ಯೂಚರ್ ಇರುತ್ತೆ, ಯಾವ ಕೆಲಸದಲ್ಲಿ ಫ್ಯೂಚರ್ ಇರುತ್ತೆ? ಎಲ್ಲ ಇನ್ಫಾರ್ಮೇಷನು ಎಲ್ಲರ ಹತ್ರನೂ ಅವೈಲೇಬಲ್ ಇದೆ. ಬಿಕಾಸ್ ನಮಗೆ ಗೊತ್ತಿದೆ ಎಲ್ಲ ಡಿಜಿಟಲ್ ಡಿವೈಸಸ್ಗೆ ಈಸಿ ಆಕ್ಸೆಸ್ ಇದೆ. ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ ಕೂಡ ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾವ ಥರ ನೀವು ಗೂಗಲ್ ಮಾಡಿ ನೀವು ಹುಡ್ಕೊಬಹುದು. ಬಟ್ ಏನಾಗುತ್ತೆ ಅಂತಂದರೆ ಎಲ್ಲ ಏರಿಯಾಗಳಲ್ಲೂ ಅದರದೇ ಆದಂಥ ರೀತಿಯಲ್ಲಿ ಆಪರ್ಚುನಿಟೀಸ್ ಯಾವಾಗಲೂ ಓಪನ್ ಇದ್ದೇ ಇರುತ್ತೆ. ಆಟೋಮ್ಯಾಟಿಕ್ಕಾಗಿ ಏನಾಗುತ್ತೆ, ಟೆಕ್ನಾಲಜಿ ಡೆವಲಪ್ ಆಗುತ್ತೆ. ಟೆಕ್ನಾಲಜಿ ಡೆವಲಪ್ ಆದಾಗ ವಾಟ್ ನೆಕ್ಸ್ಟ್ ಅಂದಾಗ ಅದರದ್ದು ಅವಶ್ಯಕತೆ ವಾಟ್ ನೆಕ್ಸ್ಟ್ನ ಸಾಲ್ವ್ ಮಾಡೋ ಅಂಥವ್ರು ಬಿಲ್ಡ್ ಆಗ್ತಾನೇ ಹೋಗಬೇಕು. ಸೊ ದಟ್ ಈಸ್ ಹೌ ದ ವರ್ಲ್ಡ್ ಮೂವ್ಸ್ ಪ್ರೋಗ್ರೆಸಿವ್ಲಿ ಅಂತ ನಾವು ಹೇಳ್ತೀವಿ. ಅದರಿಂದ ಯಾವುದು ನಿಮಗೆ ಇಂಟ್ರೆಸ್ಟ್ ಇದೆಯೋ, ಯಾವುದು ನಿಮಗೆ ಆಸೆ ಆಗುತ್ತೆ ನಾನು ಇದನ್ನು ಮಾಡಬೇಕು ಅಂತೀವೋ ಅದನ್ನು ಚೂಸ್ ಮಾಡಬೇಕು. ಪ್ರತಿ ಒಂದು ಏರಿಯಾನಲ್ಲೂ ಅದರದೇ ಆದಂಥ ರೀತಿಯಲ್ಲಿ ನೀವು ಗ್ರೋ ಆಗ್ತಾ ಹೋಗಬಹುದು. ಸೊ ಪೇರೆಂಟ್ಸ್ಗೆ ಮೇ ಬಿ ಯು ಗೆಟ್ ಮೋಟಿವೇಟೆಡ್ ಬೈ ದ ನೇಬರ್ಸ್, ಬೈ ಸೀಯಿಂಗ್ ದ ಸಕ್ಸಸ್ಫುಲ್ ಪೀಪಲ್ ಎಲ್ಲ ಇರುತ್ತೆ. ಬಟ್ ಎಲ್ಲರನ್ನೂ ನಾವು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ಫಸ್ಟು ಯೂನಿವರ್ಸಿಟಿಗೆ ಮಕ್ಕಳು ಬಂದಾಗ ಅವ್ರು ಯಾವುದ್ರಲ್ಲಿ ಚೆನ್ನಾಗಿದ್ದಾರೆ ಅನ್ನೋದನ್ನು ಅವರು ಗುರುತಿಸ್ಕೋಬೇಕು. ಅವರು ಫಸ್ಟ್ ಗುರುತಿಸ್ಕೊಳ್ಳೋಕ್ಕೆ ನಾವೇನಂತೀವಿ, ಫಸ್ಟ್ ಇಯರ್ ನಮ್ಮ RV ಯೂನಿವರ್ಸಿಟಿನಲ್ಲಿ ಫಸ್ಟ್ ಇಯರ್ ನಾವು ಅದನ್ನು ಫೌಂಡೇಶನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಫಸ್ಟ್ ಇಯರ್ ಮಕ್ಕಳು ಫೌಂಡೇಶನ್ ಮಾಡಿದಾಗ ಅವರು ಮುಂಚೆ ಏನು ಓದಿರ್ತಾರೋ ಅದನ್ನು ಮತ್ತೊಂದು ಸಲ ಕಲಿಸ್ತೀವಿ. ಬಟ್ ಯಾವ ಥರದಲ್ಲಿ ಕಲಿಸ್ತೀವಿ ಅಂತಂದರೆ ಇಟ್ ವಿಲ್ ಬಿ ಮೋರ್ ಆಫ್ ಅ ಪ್ರಾಕ್ಟಿಕಲ್ ಆಗಿ ಕಲಿತಾರೆ. ಅವರು ಕಲಿತಾ ಆ ಪ್ರೋಗ್ರಾಮ್ ಯಾವುದಕ್ಕೆ ಅವ್ರು ಜಾಯ್ನ್ ಆಗಿರ್ತಾರಲ್ಲ ಆ ಪ್ರೋಗ್ರಾಮಲ್ಲಿ ಯಾವ್ಯಾವ ಏರಿಯಾಗಳು ಸಬ್ ಏರಿಯಾಗಳಿರುತ್ತೆ, ವಾಟ್ ವಿ ಕಾಲ್ ಇಟ್ ಅ ಸ್ಪೆಷಲೈಸೇಷನ್ ಅಂತ ಕರಿತೀವಿ. ಆ ಸ್ಪೆಷಲೈಸೇಷನ್ಗೆ ಸ್ವಲ್ಪ ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಕೊಂಡು ಹೋಗ್ತೀವಿ. ಆದ್ದರಿಂದ ಅವ್ರಿಗೆ ಅದು ಇನ್ಸ್ಪೈರ್ ಆಗಿ ಅವ್ರೇನು ಮಾಡ್ತಾನೆ ಅದನ್ನ ಹೋಗಿ ಮೇಜರ್ ಆಗಿ ತಗೋತಾರೆ. ಅವರು ಆ ಪ್ರೋಗ್ರಾಮಲ್ಲಿ ಮೇಜರ್ ಆಗಿ ಸ್ಪೆಷಲೈಸೇಷನ್ ತಗೊಂಡ್ಮೇಲೆ ಅವ್ರಿಗನ್ಸುತ್ತೆ ನಾನು ಮೈನರ್ನ ಬೇರೆ ಸ್ಕೂಲಲ್ಲಿ ತಗೊಳ್ಳೋಣ. RV ಯೂನಿವರ್ಸಿಟಿ ಏನಾಗಿದೆ, ಲಿಬ್ರಲ್ ಎಜುಕೇಷನ್ ಸಿಸ್ಟಮ್ ಇರೋದ್ರಿಂದ ನಮ್ಮಲ್ಲಿ ಸ್ಕೂಲ್ ಆಫ್ ಲಿಬ್ರಲ್ ಆರ್ಟ್ಸ್ ಇದೆ, ಸ್ಕೂಲ್ ಆಫ್ ಡಿಸೈನ್ ಆ್ಯಂಡ್ ಇನೋವೇಷನ್ ಇದೆ, ಸ್ಕೂಲ್ ಆಫ್ ಬಿಸ್ನೆಸ್, ಸ್ಕೂಲ್ ಆಫ್ ಎಕನಾಮಿಕ್ಸ್ ಇದೆ, ಸ್ಕೂಲ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್, ಸ್ಕೂಲ್ ಆಫ್ ಲಾ,
ಸ್ಕೂಲ್ ಆಫ್ ಫಿಲ್ಮ್ ಮೀಡಿಯಾ ಆ್ಯಂಡ್ ಕ್ರಿಯೇಟಿವ್ ಆರ್ಟ್ಸ್. ಸೊ ಈ ಥರ ವೆರೈಟಿ ಅಂದರೆ ಪ್ಲೇಟ್ನ ಇಟ್ಟಂಗೆ ಆಗಿದೆ ನಮ್ಮ ಯೂನಿವರ್ಸಿಟಿನಲ್ಲಿ. ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಅವ್ರು ಒಂದು ಅಂದ್ಕೊಂಡು ಬರಬಹುದು, ಇನ್ನೊಂದನ್ನು ಓದೋಕ್ಕೆ ಅವಕಾಶ ಇದೆ. ನಾನು BCom ತೊಗೊಂಡಿದ್ದೀನಿ ಅಂದ ತಕ್ಷಣ ಬರೀ BComೇ ಓದಬೇಕು ಅಂತಿಲ್ಲ. ಅವರು ಸಮ್ ಸಬ್ಜೆಕ್ಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸಲ್ಲಿ ಓದ್ಬೋದು, ಡಿಸೈನಲ್ಲಿ ಓದ್ಬೋದು, ಲಾನಲ್ಲಿ ಓದ್ಬೋದು. ಆ ಥರ ವೇರಿಯಸ್ ಆಪರ್ಚುನಿಟೀಸ್ ನಮ್ಮ ಮಕ್ಳಿಗೆ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ನಾರ್ಮಲಿ ವಿ ಸೇ ಅಂಡರ್ ಗ್ರಾಜ್ಯುಯೇಟ್ ಸ್ಟಡಿ ಅಂದ್ರೇ ಎಕ್ಸ್ಪ್ಲೋರೇಷನ್ ಮೋಡ್ ಅಂತ. ಯಾವುದ್ರಲ್ಲಿ ಅವ್ರು ಚೆನ್ನಾಗಿದ್ದಾರೆ ಅಂತ ಅವ್ರನ್ನ ತಿಳ್ಕೊತಾರೆ. ಡಿಗ್ರಿ ಸಿಕ್ಕಿದ ಮೇಲೆ ಅವರಲ್ಲಿ ಏನಾಗಿರುತ್ತೆ, ನಾನು ಇದ್ರಲ್ಲಿ ಚೆನ್ನಾಗಿದ್ದೀನಿ, ಐ ಶುಡ್ ಸರ್ಚ್ ಫಾರ್ ದಿಸ್ ಕೈಂಡ್ ಆಫ್ ಅ ಜಾಬ್ ಅಂತ ಅವ್ರಿಗೆ ಅನಿಸ್ಬೇಕು. ಏನು ಪ್ಲೇಸ್ಮೆಂಟ್ ಅಂತ ನಾವೇನು ಅಂತೀವೋ, ನಾನು ಇದ್ರಲ್ಲಿ ಚೆನ್ನಾಗಿದ್ದೀನಿ, ನೀವು ನನ್ನನ್ನು ತಗೊಳ್ಳಿ, ಐ ಕ್ಯಾನ್ ಡೂ ಬೆಟರ್ ಅನ್ನಂಗೆ ಮಕ್ಕಳನ್ನ ರೆಡಿ ಮಾಡಬೇಕು. ಮಕ್ಕಳು ರೆಡಿ ಮಾಡಬೇಕಂದ್ರೆ ವಿ ಆರ್ ದ ಫೆಸಿಲಿಟೇಟರ್ಸ್. ಮಕ್ಕಳು ಅವರು ಅದರಲ್ಲಿ ಶ್ರಮ ಹಾಕಬೇಕು. ದೇ ಹ್ಯಾವ್ ಟು ಮೌಲ್ಡ್ ದೆಮ್ಸೆಲ್ಫ್. ಸೊ ಇವತ್ತಿನ ಎನ್ವಿರಾನ್ಮೆಂಟ್ ವೇರ್ ಇಟ್ ಇಸ್ ಅನ್ ಆಕ್ಟಿವ್ ಎನ್ವಿರಾನ್ಮೆಂಟ್ ಸೊಸೈಟಿ ಅಂತ ನಾವೇನು ಹೇಳ್ತೀವಲ್ಲ, ಎಲ್ಲ ಫೀಲ್ಡ್ಸ್ಗಳಲ್ಲೂ ಒಳ್ಳೆ ಆಪರ್ಚುನಿಟೀಸ್ ಇದೆ. ಸೊ ನೀವು ಯಾವುದ್ರಲ್ಲಿ ಚೆನ್ನಾಗಿರ್ತೀರೋ ಅದರಲ್ಲಿ ಹೋದರೆ ಯು ಆರ್ ಗೋನ್ ಟು ಬಿ ಅ ವೆರಿ ಸಕ್ಸಸ್ಫುಲ್ ಪರ್ಸನ್ ಇನ್ ಲೈಫ್. ಎಸ್ ಮೇಡಮ್, ಇನ್ನು ನಿಮ್ಮ ಪ್ರಕಾರ ಮುಖ್ಯವಾಗಿ ಈ ಕರಿಯರ್ ಉತ್ಸವದಲ್ಲಿ ಭಾಗಿಯಾಗುವಂತಹ ವಿದ್ಯಾರ್ಥಿಗಳಿಗೆ ಹೇಗೆ ಪ್ರಯೋಜನ ಆಗುತ್ತೆ ಅಂತ ತಿಳಿಸ್ಕೊಡಿ. ಅವರಿಗೆ ಯಾವಾಗಲೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಹೌದು, ಇಟ್ಸ್ ಅ ಗಿವನ್. ಹಾಗಿರ್ಬೇಕು, ಕನ್ಫ್ಯೂಷನ್ ಇರಬೇಕು, ಅಟ್ಲೀಸ್ಟ್ ಯೋಚನೆನಾದ್ರೂ ಮಾಡಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಮುಂದೆ ಅಂತ ಹೇಳಿದ್ರೆ ಉತ್ತರ ಕೊಡಲ್ಲ, ಅಥವಾ ಉತ್ತರ ಕೊಟ್ಬಿಟ್ರೆ ನಮ್ಮನ್ನ ಏನಾದ್ರೂ ನಾಳೆ ದಿನ ಬಂದು ಕೇಳ್ತಾರೋ, ಪ್ರಶ್ನೆ ಮಾಡ್ತಾರೋ ಅನ್ನೋ ಒಂದು ಖಿನ್ನತೆ ಇರ್ಬೋದು, ಅಥವಾ ಕಾನ್ಫಿಡೆನ್ಸ್ ಇಲ್ಲದೆ ಇರ್ಬೋದು, ಅಥವಾ ಇನ್ಫಾರ್ಮೇಶನ್ ಇಲ್ಲದೆ ಇರ್ಬೋದು. ಅಂಥ ವಿದ್ಯಾರ್ಥಿಗಳಿಗೆ ಅಥವಾ ವಿಷಯ ತಿಳ್ಕೊಂಡು ಅದರ ಪೂರ್ಣ ಮಾಹಿತಿ ಬೇಕು ಅನ್ನೋರ್ಗೂ ಕೂಡ ಅವ್ರ ಪೋಷಕರ ಜೊತೆಗೆ ಬಂದಾಗ ಅವ್ರ ಜೊತೆಲಿ ಕೂತು ಚರ್ಚೆ ಮಾಡೋದಕ್ಕೆ ವಿಷಯಗಳು ಸಿಗುತ್ತೆ. ಇಲ್ಲ ಅಂದರೆ ನಾನು ತಿಳ್ಕೊಂಡಿದ್ದೆ ಬೆಸ್ಟು, ಅಥವಾ ನಾನು ಗೂಗಲಲ್ಲಿ ಏನು ಹೇಳಿದಾರೋ ಅದೇ ಕರೆಕ್ಟು ಅಂತ ಒಂದೊಂದ್ಸಲಿ ಡಿಸಿಷನ್ಸ್ ತೊಗೊಂಡ್ಬಿಡ್ತಾರೆ. ಸೊ ವಿದ್ಯಾರ್ಥಿಗಳಿಗೆ ಪ್ರಪ್ರಥಮವಾಗಿ ಟೈಮ್ ತಗೊಳ್ಳಿ. ಇದು ನಿಮ್ಮ ಭವಿಷ್ಯದ ಪ್ರಶ್ನೆ. ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇನ್ಯಾರು ಯೋಚನೆ ಮಾಡ್ಲಿಕ್ಕಾಗಲ್ಲ. ಸೊ ಈ ತಿಂಗಳಲ್ಲಿ ಬರೋ ಅಂಥದ್ದು, ನೀವು ಹುಬ್ಳಿಲಾಗಿರ್ಬೋದು, ಮೈಸೂರಾಗಿರ್ಬೋದು, ಅಥವಾ ಬೆಂಗಳೂರಲ್ಲೇ ಇರೋ ವಿದ್ಯಾರ್ಥಿಗಳಾಗಿರ್ಬೋದು, ಇಂಥ ಒಂದು ಕಾರ್ಯಕ್ರಮಗಳು, ಕರಿಯರ್ ಉತ್ಸವ ಕಾರ್ಯಕ್ರಮಗಳು ನಡೆದಾಗ ನಾವು ಬಂದು ಹೇಳೋದಲ್ಲ, ನೀವೇ ಬರಬೇಕು. ಸೊ ಆ ಒಂದು ಬಂದಾಗ ನಿಮಗೆ ಏನು ಪ್ರಾಬ್ಲಮ್ಸ್ ಇದೆ, ಕರಿಯರ್ ಸೆಲೆಕ್ಟ್ ಮಾಡೋದಕ್ಕೆ ಏನೇ ನಿಮ್ಮಲ್ಲಿರೋ ಸ್ಕಿಲ್ ಸೆಟ್ಸ್ ಏನಿದೆ ಅದು ಅಸೆಸ್ಮೆಂಟ್ ಆಗುತ್ತೆ. ಆ ಅಸೆಸ್ಮೆಂಟ್ ಆದ ನಂತರ ನೀವು ಕೇಳಿ, ವಿಷಯ ಕೇಳಿ, ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡು ಬಂದು ನನಗೆ ಇದು ಇಷ್ಟ ಇದೆ, ಇದನ್ನು ಮಾಡಿದರೆ ಮುಂದಕ್ಕೆ ಹೇಗಿರುತ್ತೆ, ನಂಗೆ ಸೈನ್ಸಲ್ಲಿ ಏನೇನು ಬ್ರಾಂಚಸ್ ಇದೆ, ಆ ಇಂಜಿನಿಯರಿಂಗಲ್ಲಿ ನೆಕ್ಸ್ಟ್ ಟ್ರೆಂಡ್ ಯಾವ ಥರ ಇದೆ, ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ಯಾವುದಿದೆ, ನನಗೆ ಸ್ಕಾಲರ್ಶಿಪ್ ತೊಗೋಬೇಕು ಅಂದರೆ, ನಾನು SAT ಎಕ್ಸಾಮ್ ಬರೀಬೇಕು ಅಂದರೆ ನಾನು ಯಾವ ಇನ್ಸ್ಟಿಟ್ಯೂಟಿಗೆ ಹೋಗಬೇಕು, ನನ್ನ ಹಣಕಾಸು ಫೈನಾನ್ಷಿಯಲ್ ಕೌನ್ಸಿಲಿಂಗಲ್ಲಿ ಬ್ಯಾಂಕ್ ಇದು ಸಾಲದ ವ್ಯವಸ್ಥೆ ಮಾಡೋ ಹಾಗಿದ್ರೆ ಯಾರ ಹತ್ರ ಹೋಗಬೇಕು, ಇಂಥ ಎಲ್ಲ ಪ್ರಶ್ನೆಗಳು ವಿದ್ಯಾರ್ಥಿಗಳು ಮಾಡಿದಾಗ ಪೇರೆಂಟ್ಸ್ಗೂ ಕಾನ್ಫಿಡೆನ್ಸ್ ಬರುತ್ತೆ. ಪೇರೆಂಟ್ಸ್ ಏನು ಹೇಳ್ತಾರೆ, ನಿನಗೇನು ಬೇಕು ಅಂತ ಫಸ್ಟ್ ಹೇಳಿದ್ರೆ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅನ್ನೋದು ಎಲ್ಲರ ಮನೇಲೂ ಇದೇ ಡಿಸ್ಕಷನ್ಸ್ ಆಗೋದು. ಸೊ ಇಬ್ರು ಜೊತೆಗೆ ಬನ್ನಿ ಅಂತಾನೆ ನಾವು ಇನ್ವೈಟ್ ಮಾಡೋದು. ವಿದ್ಯಾರ್ಥಿಗಳು ಎಷ್ಟು ತಲೆ ಕೆಡಿಸ್ಕೊಂಡಿರ್ತಾರೆ, ಇದು ವರ್ಕ್ ಪರ್ಪಸ್ ಆಗಿರ್ಬೋದು, ಕರಿಯರ್ ಪರ್ಪಸ್ ಆಗಿರ್ಬೋದು, ಬಟ್ ಅಷ್ಟೇ ತಲೆ ಕೆಡಿಸ್ಕೊಂಡಿರ್ತಾರೆ ಪೋಷಕರು ಕೂಡ. ಸೊ ಅವರು ಕೂಡ ಈ ಕರಿಯರ್ ಉತ್ಸವದಲ್ಲಿ ಭಾಗಿಯಾದ್ರೆ ಯಾವ ರೀತಿಯಾದಂತಹ ಅನುಕೂಲ ಆಗುತ್ತೆ, ಏನೆಲ್ಲ ಐಡಿಯಾಸ್ ಬರುತ್ತೆ ಅವ್ರಿಗೂ ಕೂಡ? ಪೋಷಕರು, ಯಾಕಂದ್ರೆ ನಾನು ಕೂಡ ಪೇರೆಂಟ್ ಆಗಿರೋದ್ರಿಂದ ಏನಂತೀರಿ, ನನ್ನ ಅನುಭವಗಳನ್ನ ಹೇರಿಸ್ಲಿಕ್ಕೆ ಹೋಗ್ತೀನಿ. ಸ್ವಲ್ಪ ಒತ್ತಡ ಒಂದು ಬಗೆಗಿಡೋಣ, ನನ್ನ ಎಕ್ಸ್ಪೀರಿಯನ್ಸ್ನ ಬಗೆಗಿಟ್ಟಾಗ ನನಗೆ ಗೊತ್ತು ಅನ್ನೋದಿರುತ್ತೆ. ಬಟ್ ಜೆನ್ಸಿ ಅವರು ತಿಳ್ಕೊಂಡಿರ್ತಾರೆ, ಬಹಳಷ್ಟು ರಿಸರ್ಚ್ ಮಾಡಿರ್ತಾರೆ. ಅವ್ರು ಏನಾದರೂ ಹೇಳಿದಾಗ ಇದಿದೆ ಅಂತ, ಈ ಕರಿಯರ್ ನಾನು ತಗೋತೀನಿ ಅಂತ ಹೇಳಿದ್ರೆ ಅವ್ರು ಹೇಳ್ಬೋದು ಇದಕ್ಕೆ ಮರ್ಯಾದೆ ಇಲ್ಲದೆ ಇರ್ಬೋದು, ನಿನ್ನನ್ನು ಹೇಗೆ ನೋಡ್ತಾರೆ ಅನ್ನೋದಿರ್ಬೋದು, ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ಅವ್ರ ಆ ತಜ್ಞರು ಈ ಸೆಮಿನಾರ್ಸ್ ವರ್ಕ್ಶಾಪಲ್ಲಿ ಬಂದಿರ್ತಾರೆ. ಅವರು ಕೂಡ ಅವ್ರ ಅನಿಸಿಕೆ ಅಭಿಪ್ರಾಯಗಳನ್ನ ಮತ್ತು ಅವ್ರ ಎಕ್ಸ್ಪೀರಿಯನ್ಸಸ್ನ ಹೇಳ್ಕೊಂಡಾಗ ಆ ಪೋಷಕರಲ್ಲಿ ಅರ್ಥ ಆಗುತ್ತೆ. ಓಕೆ, ನನ್ನ ಮಗಳು ಇದನ್ನು ಹೇಳಿದ್ಲು, ಆ ವೃತ್ತಿ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ, ಇವತ್ತು ನನ್ನ ಮಗಳಿಂದ ಅಲ್ಲ ಬಟ್ ಅಲ್ಲಿ ಸಕ್ಸಸ್ ಸ್ಟೋರೀಸ್ ನಾನು ಕೇಳಿದಾಗ ನಾನು ಕೂಡ ಓಕೆ, ನನ್ನ ಮಗಳು ಹೇಳಿರೋದು ಅಥವಾ ನನ್ನ ಮಗ ಹೇಳ್ತಿರೋದು ಅದರಲ್ಲಿ ಸ್ವಲ್ಪ ಅರ್ಥ ಇದೆ ಅನ್ನೋದು ಅವರಿಗೆ ಕ್ಲಾರಿಫಿಕೇಶನ್ ಬರುತ್ತೆ. ಮತ್ತು ಅವ್ರು ಕೂಡ ಪ್ರಶ್ನೆ ಮಾಡ್ಬೋದು ಆ ವರ್ಕ್ಶಾಪ್ಸಲ್ಲಿ ಮತ್ತು ಸೆಮಿನಾರ್ಸಲ್ಲಿ, ಅವ್ರಿಗೂ ಕೂಡ ಅವಕಾಶ ಇರುತ್ತೆ. ದೇ ಕ್ಯಾನ್ ಅಡ್ರೆಸ್ ದ ಕ್ವೆರೀಸ್. ಈಗಾಗಲೇ ಸಾಕಷ್ಟು ಜನ ಕೆಲಸ ಹೊಂದಿರ್ತಾರೆ, ಆದರೆ ಅವ್ರಿಗೆ ಆ ಕೆಲಸದ ಮೇಲೆ ಸಾಕಷ್ಟು ನಿರೀಕ್ಷೆ ಇರಲ್ಲ, ಅಥವಾ ಏನೋ ಆ ಕೆಲಸದ ಮೇಲೆ ನಂಬಿಕೆ ಇರಲ್ಲ. ಅಂಥವರು ಕೂಡ ಇದು ಕರಿಯರ್ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದಾ? ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ವಾ ಅಂತ? ಈ ಈವೆಂಟ್ ಸ್ಪೆಷಲಿ ನಾವು ಪ್ಲಾನ್ ಮಾಡಿರೋದು ಸ್ಟೂಡೆಂಟ್ಸ್ಗೋಸ್ಕರ, 10th 12th ಮತ್ತು ಅವ್ರ ಪೇರೆಂಟ್ಸ್ ಜೊತೆಗೆ. ಸೊ ಇಟ್ ಈಸ್ ನಾಟ್ ಲೈಕ್ ಅ ಜಾಬ್ ಮೇಲ ಥರ ಇಲ್ಲ ಇದು, ಇಟ್ ಈಸ್ ಅ ಕರಿಯರ್ ಪ್ಲಾನಿಂಗ್ ಥರ. ಸೊ ನಮ್ಮ ರಿಕ್ವೆಸ್ಟ್ ಏನಂದರೆ
any responsible parent, who is slightly concerned about their kids' future career, I think they should definitely register on careerutsav.com website, and they should come there. And if it's any principal of school or a PU college is watching this, I would request them to please reach out to us. We will be happy to handhold every student of your school or pre-university college to ensure that they take the maximum benefit at Career Utsav actually. So I think it's a responsibility of both students and the head of institution, come together, get their students to Career Utsav. Last year we had about 9,000 students coming at the Bangalore, and this year also I think already we have crossed few thousand registrations, and I'm sure quite a few would be there, So I think it is designed for students in class 10th and 12th and their parents, and it's all are welcome to be a part of this event. Yes. ಎಸ್ ಸರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಈವೆಂಟ್ ಅಂತ ಅಂದರೆ ಎಂಟ್ರೆನ್ಸ್ ಫೀಸ್ ಇದ್ದೇ ಇರುತ್ತೆ. ಸೊ ನೀವು ಆ ರೀತಿಯಾದಂತಹ ಯಾವುದೇ ಎಂಟ್ರೆನ್ಸ್ ಫೀಸ್ ಇಲ್ಲ, ಅದು ನಿಜಕ್ಕೂ ಕೂಡ ಖುಷಿ ಪಡುವಂತಹ ವಿಚಾರ. ಏನು ಗೊಂದಲ ಇದ್ದೇ ಇರುತ್ತೆ ಸರ್ ಇಲ್ಲಿ ಅಟೆಂಡ್ ಮಾಡಿದಂತಹ ಸಂದರ್ಭದಲ್ಲಿ, ಜಾಬ್ ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ, ಈವೆಂಟ್ ಅಟೆಂಡ್ ಮಾಡಿದ ತಕ್ಷಣಕ್ಕೆ ಸಿಗುತ್ತಾ, ಹೇಗೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? As I said, it's a free event. We are not charging any money, thanks to sponsors like RV University and others, who have helped this cause of, actually making students take a right decision. As I told, it's not a job mail as such. It's more to do with which university or which college they should probably be joining after 12th. That has been the focus of Career Utsav, and that we have been doing successfully for last 10 years, and I'm sure we will be able to add substantial value to the lives of students and parents in helping them taking slightly well-informed career decisions, and which will lead to probably much better, happier life for the students and parents. Yeah, that's my take on this. If Dr. Sahana would want to add to this, yeah. ಒಂದು ಡಿಗ್ರಿ ಆಗಿರುತ್ತೆ, ನಂಗೆ ಇಷ್ಟ ಇಲ್ಲ ಕೆರಿಯರ್ ಕಂಟಿನ್ಯೂ ಮಾಡೋಕ್ಕೆ, ಬಿಕಾಸ್ ಈ ಕೆರಿಯರ್ ಉತ್ಸವ್ ಜೊತೆ ದೇರ್ ಆರ್ ಮೆನಿ ಯೂನಿವರ್ಸಿಟೀಸ್ ಪಾರ್ಟ್ನರ್ ಆಗಿರೋದ್ರಿಂದ ಯೂನಿವರ್ಸಿಟಿನಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ಒಂದೇ ಅಲ್ಲ, ಪೋಸ್ಟ್ ಗ್ರಾಜ್ಯುಯೇಷನ್ನು, PhD ಮಾಡೋಕ್ಕೂ ಅವಕಾಶ ಇರುತ್ತೆ. ಸೊ ಅಂಥವರು ಕೂಡ ಬರ್ಬೋದು ಈ ಕೆರಿಯರ್ ಉತ್ಸವ್ಗೆ ಬಂದು. ಅಲ್ಲಿ ನಮ್ಮದೇ ಆದಂಥ ಸ್ಟಾಲ್ಸ್ಗಳಿರುತ್ತೆ, ಬೇರೆ ಬೇರೆ ಯೂನಿವರ್ಸಿಟೀಸ್ಗೆ ಸ್ಪೇಸಸ್ ಇರುತ್ತೆ, ಅಲ್ಲಿ ಕೆರಿಯರ್ ಕೌನ್ಸಿಲರ್ಸ್ ಇರ್ತಾರೆ, ಆ ಯೂನಿವರ್ಸಿಟಿದು ಕೌನ್ಸಿಲರ್ಸ್ ಇರ್ತಾರೆ. ನಿಮಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡೋಕ್ಕೆ, ನೀವು ಇವಾಗ ಒಂದು ಡಿಗ್ರಿ ಮಾಡಿರ್ತೀರ, ಇನ್ನೊಂದು ಡಿಗ್ರಿ ಮಾಡೋಕ್ಕೆ ನಿಮಗೆ ಎಲಿಜಿಬಿಲಿಟಿ ಇದೆಯಾ ಅನ್ನೋದನ್ನು ಹೇಳ್ತಾರೆ. ಆ್ಯಂಡ್ ಬನ್ನಿ, ನೀವು ನಮ್ಮ ಯೂನಿವರ್ಸಿಟಿನ ಎಕ್ಸ್ಪ್ಲೋರ್ ಮಾಡಿ, ನಿಮಗೆ ನೆಕ್ಸ್ಟ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಇವತ್ತು ಏನಂತಂದರೆ ಓದ್ಕೊಂಡು ಹೋಗೋದಕ್ಕೆ ಲಿಮಿಟ್ ಇಲ್ಲ, ಓದ್ತಾನೇ ಇರಬೇಕು ಲೈಫ್ ಲಾಂಗ್, ಬಿಕಾಸ್ ದೇರ್ ಇಸ್ ಸೋ ಮಚ್ ಟ್ರಾನ್ಸ್ಫಾರ್ಮೇಷನ್ಸ್ ಹ್ಯಾಪ್ನಿಂಗ್ ಇನ್ ಎವ್ರಿ ಏರಿಯಾ. ಸೊ ಅದರಿಂದ ಏನು ಮಾಡ್ಬೋದು, ಮಾಸ್ಟರ್ಸ್ ತೊಗೊಬಹುದು, ಮಾಸ್ಟರ್ಸ್ ಆದಮೇಲೆ PhD ಮಾಡ್ಬೋದು, ಅವರಿಗೆ ರಿಸರ್ಚ್ಗೆ ಇಂಟೆನ್ಸಿವ್ ಆಗಿ ನಾನು ಹೋಗ್ತೀನಿ ಅನ್ನೋದ್ರಿಂದ. ಸೊ ಆ ಥರದವರು ಕೂಡ ಸೆಕೆಂಡ್ PUC ಮಕ್ಕಳ ಜೊತೆಗೆ ಅವ್ರ ಅಕ್ಕ, ಅವ್ರ ಅಣ್ಣ ತಮ್ಮಂದಿರು ಯಾರು ಒಂದು ಡಿಗ್ರಿ ಇರುತ್ತೋ ಅವರು ನೆಕ್ಸ್ಟ್ ಹೈಯರ್ ಸ್ಟಡೀಸ್ಗೆ ಬಂದ್ರೂ ಕೂಡ ದಿಸ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಯೂನಿವರ್ಸಿಟಿ ಸ್ಟಾಲ್ಸ್ಗಳಲ್ಲಿ ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ ಅವ್ರಗಳಿಗೆ, ಸೊ ದಟ್ ದೇ ಕ್ಯಾನ್ ಎಕ್ಸ್ಪ್ಲೋರ್ ಆ್ಯಂಡ್ ಜಾಯಿನ್ ವಿಚ್ ಎವರ್ ದ ಕೋರ್ಸ್ ದೇ ಆರ್ ಇಂಟ್ರೆಸ್ಟೆಡ್. ಕರಿಯರ್ ಉತ್ಸವದ ಬಗ್ಗೆ ಚಿಕ್ಕದಾಗಿ ಕೊನೆಯದಾಗಿ ಏನು ಹೇಳ್ತೀರಾ? ನಿಮ್ಮ ಕರಿಯರ್ ಬಗ್ಗೆ ವೃತ್ತಿ ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸಮಯನ ತೆಗೆದಿಡಿ, ಇದು ರೈಟ್ ಟೈಮ್. ಯಾವುದೇ ಒಂದು ಒತ್ತಡದಲ್ಲಿ ಬಂದು ಆ ನಂತರ ನನಗೆ ಸಮಯ ಇಲ್ಲ ಅಂತ ಹೇಳಿ ಯಾರಾದರೂ ಹೇಳಿದ್ದನ್ನು ಮಾಡ್ತು ಅಂತಂದ್ರೆ ನಿಮ್ಮ ಜೀವನ ಪರ್ಯಂತ ದುಃಖ ಪಡಬೇಕಾಗತ್ತೆ. ಸೊ ನಿಮ್ಮ ಅನಿಸಿಕೆಗಳು ಏನೇ ಇರ್ಬೋದು, ಆಸೆಗಳು ಏನೇ ಇರ್ಬೋದು, ನಿಮ್ಮ ಪ್ಯಾಷನ್ ಅಂತ ಏನು ಹೇಳ್ತೀವಿ, ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ತಗೊಂಡು ಬಂದು ಒಂದು ಅಸೆಸ್ಮೆಂಟ್ ತಗೊಳ್ಳಿ. ಅದ ನಂತರ ಮುಂದಕ್ಕೆ ನಿಮ್ಮ ಹಾದಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲರಿಗೂ we would want extend a hearty invite to all the students and parents to be a part of Career Utsav. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಯರ್ ಉತ್ಸವದ ಬಗ್ಗೆ ಯಾವ ರೀತಿಯಾಗಿ ಪ್ರಯೋಜನ ಆಗುತ್ತೆ, ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ, ಎಲ್ಲೆಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಹೀಗೆ ಸಾಕಷ್ಟು ವಿಚಾರವನ್ನ ಮುಖ್ಯವಾಗಿ ತಿಳಿಸ್ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.